ಸದಸ್ಯರೆಲ್ಲ ಹೋಗಿ ಬೆಂಗಳೂರಲ್ಲಿ ಭೇಟಿ ಮಾಡಿ ಚರ್ಚೆ ಮಾಡಿಕೊಂಡು ತೀರ್ಮಾನ ಆಗಿದೆ. ಡೇಟ್ ಹೇಳಿ ಸರ್. 15ನೇ ತಾರೀಕು ಆಗಸ್ಟ್ 15 ಕಮಿಟಿಯಲ್ಲಿ ಎಷ್ಟು ಜನ ಇರ್ತಾರೆ ಸರ್? 20 ಜನ ಪ್ಲೀಸ್. ಪೀಠಾಧಿಪತಿಗಳು ಮಾಡೋದು ಬರಿಗಳು ಮಾಡೋದು ಎರಡು ಮೂರಂತರ ಮೂರು ಟ್ರಸ್ಟ್ ಯಾವಾಗಿದ್ದಾಗಿರೋದು ಕೆಲಸಗಳು ಟ್ರಸ್ಟ್ ಯಾವಾಗಿದ್ದಾಗಿರೋದು ಅದು 90ನೇ ಇಸ್ವಿ ಇದೆ. 30 ನಮ್ಮ ಹಿರಿಯ ಜಗದ್ಗುರುಗಳು ಮಾಡಿರೋದು ಸಾಧು ಸದ್ಧರ್ಮ ವೀರಶೈವ ಸಂಘ ಅಂತ ಸ್ಥಾಪನೆಯಾಗಿ 80 ವರ್ಷಗಳಾಗಿದೆ. 77 ವರ್ಷಗಳಿಗೆ ದೊಡ್ಡ ಗುರುಗಳು ಬಂದ ಮೇಲೆ ಅದಕ್ಕೆಲ್ಲ ತಿದ್ದುಪಡಿ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ? ಪೀಠಾಧಿಪತಿ ಅವರು 60 ವರ್ಷ ಆದ್ಮೇಲೆ ತ್ಯಾಗ ಮಾಡಿ ಮುಂದಿನ ಪೀಠಾಧಿಪತಿಗಳಿಗೆ ಅನುವು ಮಾಡಿಕೊಡೋದು ಅಂತ ಇದೆ. ಅವರು 60 ವರ್ಷಕ್ಕೆ ತ್ಯಾಗ ಮಾಡಿ ಮುಂದಿನ ಪೀಠಾಧಿಪತಿಗಳನ್ನ ಶಿವಮೂರ್ತಿ ಸ್ವಾಮಿಗಳು ಮತ್ತೆ ಮಲ್ಲಿಕಾರ್ಜುನ ಇವರು ಪಂಡಿತಾರಾಜ ಸ್ವಾಮಿಗಳನ್ನ ಸಮಾಜಕ್ಕೆ ಕೆಲಸ ಮಾಡಿಕೊಂಡಕ್ಕೆ ಎಲ್ಲ ಅನುವು ಮಾಡಿಕೊಟ್ರು. ಅಲ್ಲಿಂದ ಇಲ್ಲಿವರೆಗೂ ನಡೆದು ಬಂತು. ಟ್ರಸ್ಟ್ ಏನಾಗಿದೆ, ಅವರು 90 ಇಸ್ವಿ ರಚನೆ ಮಾಡಿ 30 ವರ್ಷಗಳ ಕಾಲ ರಹಸ್ಯವಾಗಿ ಇಟ್ಟಿದ್ದಾರೆ. ಅದು ಈಗ ಅದು ಬಯಲಿಗೆ ಬಂದಿದೆ. ಅದು ಎಲ್ಲ ಆಡಳಿತ ಕೊಡೋದಿರಲಿ ಮಾಡೋದಿರಲಿ, ಪೀಠಾಧಿಪತಿಗಳು ಮುಂದೆ ಮಾಡೋದಿರಲಿ, ಏನು ಮಾಡೋದು ಇದ್ರೂ ಪೀಠಾಧಿಪತಿಗಳು ಒಬ್ಬರೇ ವಹಿಸ್ಕೊಂಡು ನಡೆಸಬೇಕು ಅನ್ನೋದು ಬರ್ಕೊಂಡಾರೆ. ಅದು ಡಿಸಾಲ್ವ್ ಆಗಬೇಕು, ಕೋರ್ಟಿಗಿದೆ, ವಾಪಸ್ ತಗೋಬೇಕು. ನಮ್ಮ ಹಿರಿಯ ಜಗದ್ಗುರುಗಳು ಏನು ಮಾಡಿದ್ದಾರೆ ಆ ನಿಯಮದ ಪ್ರಕಾರ, ನಮ್ಮ ಬಯಲ ಪ್ರಕಾರ ಮಾಡಬೇಕು. ಮಠ ಮತ್ತು ಸಮಾಜದಲ್ಲಿ ಇಂಥ ಗೊಂದಲಗಳು ಬಂದಾಗ ಏನು ಮುಂದಿನ ಪೀಠಾಧಿಪತಿಗಳಾಗಲಿ ಯಾವುದೇ ನಡೆಸೋದಿರಲಿ, ಈ ತೀರ್ಮಾನ ತಗೊಳ್ಳೋದೆಲ್ಲ ಭಕ್ತರಿಗೆ ಬಿಟ್ಟದ್ದು, ಸಮಾಜದ ಭಕ್ತರಿಗೆ ಬಿಟ್ಟದ್ದು. ಅಂತಿಮ ತೀರ್ಮಾನವೇ ಭಕ್ತರದು. ಇವತ್ತೆಲ್ಲ ತೀರ್ಮಾನ ಆಗೈತೆ, ಅಂತಿಮ ತೀರ್ಮಾನ ಭಕ್ತರದು. ಆ ಪ್ರಕಾರ ನಮ್ಮ ಟ್ರಸ್ಟ್ ಡೀಡ್ ಆಗಬೇಕು. ಸಾಧು ಸದ್ಧರ್ಮ ನಮ್ಮ ಗುರುಗಳು ಹಾಕಿರೋ ಬಯಲ ಪ್ರಕಾರ ನಡೆಸಿಕೊಂಡು ಹೋಗ್ಬೇಕು. ನಮ್ಮ ಸಂಘ ವೀಕ್ ಆಗಿದೆ, ಅದು ಸರಿಯಾದ ಪದಾಧಿಕಾರಿಗಳಿಲ್ಲ, ಸರಿಯಾದ ಅಧ್ಯಕ್ಷನ ಮಾಡಿಲ್ಲ. ಅವರು ಬಹಿರಂಗವಾಗಿ ಇದನ್ನ ಜನರ ಮಾಡಿ ಕರೆದು ಹೊಸ ಅಧ್ಯಕ್ಷನ್ನ ಮಾಡಿ ಸಮಾಜದ ಆಗು ಹೋಗುಗಳನ್ನ ಸಮಾಜದ ಮುಖಾಂತರ ಏನು ಬಯಲ ಇದೆ ಸಾಧು ಸದ್ಧರ್ಮದ ಮುಖಾಂತರ ಅದರೇ ಮುಂದೆ ನಮ್ಮ ಪೀಠದ್ದು ಮಠದ್ದು ವಿದ್ಯಾಸಂಸ್ಥೆಗಳು ಪ್ರತಿಯೊಂದೂ ನಡೆಯೋದು ಆ ಮುಖಾಂತರ. ಈಗ ಅದು ಬಿಡ್ರಿ, ಅದು ಬೇರೆ ಮಠದ ನಮ್ಮ ಮಠದ್ದಲ್ಲ, ಬೇರೆ ಮಠದ್ದೇ ಬೇರೆ ಇದೆ ಪದ್ಧತಿ, ನಮ್ಮದೇ ಬೇರೆ ಇದೆ. ನಮ್ಮದೇನು ಹಿಂದಿಂದ ಪರಂಪರೆ ಬಂದಿದೆ ಆ ಪ್ರಕಾರ ಹಿರಿಯ ಜಗದ್ಗುರುಗಳು ಏನು ಹಾಕಿದ್ದಾರೆ ಆ ಪ್ರಕಾರ ನಡೆಸ್ಬೇಕು. ಇದು ಡಿಸಾಲ್ವ್ ಆಗಬೇಕು. ದೊಡ್ಡ ಗುರುಗಳದ್ದು ಏನು ಬಯಲೈತೆ ಅದ್ರ ಪ್ರಕಾರ ಸಮಾಜ ಎಲ್ಲ ನಡೆದು ಹೋಗ್ಬೇಕು ಅಂತ ತೀರ್ಮಾನ. ಇದೇ ಟ್ರಸ್ಟ್ ಡೀಡ್. ಇದು 20 ವರ್ಷ ಕೆಳಗಾದ ಟ್ರಸ್ಟ್ ಡೀಡ್. ಇದು ಡಿಸಾಲ್ವ್ ಆಗಬೇಕು. ಈಗೇನು ನಮ್ಮ ಸಾಧು ಸದ್ಧರ್ಮ ಸಂಘ ಇದೆ ಅದ್ರ ಪ್ರಕಾರ ಎಲ್ಲ ನಡಿಬೇಕು. ಅದಕ್ಕೆ ಏನಾರ ಇದಕ್ಕೆ ಡಿಸಾಲ್ವ್ ಮಾಡಲ್ಲ, ಮುಂದಿನ ಪೀಠಾಧಿಪತಿ ಮಾಡಲ್ಲ ಅಂದ್ರೆ ಮುಂದಿನ ಜನ ಸಮಾಜ ಇಡ್ತಾರೆ. ಅದೇ ಇದೆಲ್ಲ ಮಾಡದೇ ಇದ್ರೆ ಲಕ್ಷಗಟ್ಟಲೆ ಜನ ಸೇರ್ತಾರೆ. ಬರೀ 25,000 ಇದು ಆಗದೇ ಇದ್ರೆ ನಮ್ಮ ಈಗೇನ್ ಮಾಡತ್ತಲ್ಲ ಸಮಿತಿ, ಅದಕ್ಕೆ ಸ್ವಾಮಿಗಳು ಹೋಗೊಟ್ಟು ಸರಿ ಆತೋ ಸಮಾಜಕ್ಕಿಂತ ದೊಡ್ಡರು ನಾವಲ್ಲ, ನೀವು ಯಾರು ದೊಡ್ಡರಲ್ಲ, ಅದನ್ನೆಲ್ಲ ಸಾಂಗವಾಗಿ ನಡೆಸ್ಕೊಂಡು ನಾನು ಹೋಗ್ತೀನಿ ಅಂತ ಅವ್ರು ಹೇಳಿದ್ರೆ ನಮ್ದು ಯಾವ ತಕರಾರು ಇಲ್ಲ. ಹಿಂದಿನ ಏನು ಗೌರವ ಇದ್ದಲ್ಲ ಅದೇ ಕೊಡ್ತೀವಿ. ಅವ್ರು ಸಾಯೋವರೆಗೆ ಇರಲಿ, ನಡೆಸ್ಕೊಂಡು ಹೋಗಿ. ಇವು ಚೇಂಜ್ ಆಗ
ಸರ್ ಎಲ್ಲಿಂದ ಎಲ್ಲಿ ತನಕ ಪಾದಯಾತ್ರೆ ಮಾಡ್ತೀರಾ ಅದು ಅದೇನು ಶಾಸ್ತ್ರಾಳದಿಂದ ಮಠಕ್ಕೆ ಪಾದಯಾತ್ರೆ. 18 ಆದ್ಮೇಲೆ ವಿಚಾರ ಸಾಕು.